ವೆಲ್ಕಮ್ ಗೈಸ್, ಹೇಗಿದ್ದಿಲ್ಲ ಚಂದ್ರಕ್ಕೆ ಬೇಡಿ ಮರುತ್ತಿಗೆ ಸ್ವಾಗತ. ನೋಡಿರ್ಬೋದು ಅಂತಂದ್ರೆ ಈ ವಿಡಿಯೋನಲ್ಲಿ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ಬೇಕು ಹೇಗೆಲ್ಲ ಒಂದು ಪಿ ಡಿ ಎಫ್ ಮಾಡೀನಿ. ಇನ್ನು ನೋಡ್ಬೋದು ಅಂತಂದ್ರೆ ನಮ್ಮ ಫ್ರೆಂಡ್ ಅಂದ ನೀವು ಪೂರ ಅಡ್ವಾನ್ಸ್ ಹೇಳ್ತಿ ಪೂರ ಬೇಸಿಕ್ ಅಂತ ಹೇಳಲ್ಲ ಇನ್ವೆಸ್ಟ್ಮೆಂಟ್ ಬಗ್ಗೆ. ಈ ವಿಡಿಯೋನಲ್ಲಿ ಪೂರ ಬೇಸಿಕ್ ಅಂತ ಹೇಳ್ತೀನಿ. ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ಬೇಕು, ಯಾಕೆ ಮಾಡ್ಬೇಕು, ಮತ್ತು ಯಾವ ಆ್ಯಪ್ನಲ್ಲಿ ಮಾಡ್ಬೇಕು ಇನ್ವೆಸ್ಟ್ಮೆಂಟ್. ನಾ ಯೂಟ್ಯೂಬ್ ಮಾಡಿದ್ದ 1 ಇಯರ್ ಆಯ್ತು. ಹಣ, ಶ್ರಮ, ಯೋಜನೆ ಎಲ್ಲ ಇನ್ವೆಸ್ಟ್ ಮಾಡೀನಿ ಯೂಟ್ಯೂಬ್ನಲ್ಲಿ. ಇನ್ನು ಮತ್ತೆ ಸಕ್ಸಸ್ ಸಿಕ್ಕಿಲ್ಲ. ಒಂದು ಸಣ್ಣ ಸಪೋರ್ಟ್ ಇಲ್ಲ ನಿಮ್ಗಿಂದ. ಸಬ್ಸ್ಕ್ರೈಬ್ ಆಗಿರಿ, ಟೈಮ್ ವೇಸ್ಟ್ ಮಾಡಲ್ಲ, ಸ್ಟಾರ್ಟ್ ಮಾಡುವ. ಈಗ ನೋಡ್ಬೋದು ಅಂತಂದ್ರೆ ಒಂದು ಪಿ ಡಿ ಎಫ್ ಮಾಡಿನ, ಒಂದು ಪಿ ಡಿ ಎಫ್ ಐತಿ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ಬೇಕು ಹೇಗೆಲ್ಲ ಅಂತ. ಆ ಪಿ ಡಿ ಎಫ್ ನ ಡಿಸ್ಕ್ರಿಪ್ಷನ್ ಆಗ್ತದ ಅಂತ ನೀವು ಡೌನ್ಲೋಡ್ ಮಾಡಬಹುದು. ಬೇಕಿದ್ರೆ ಡೌನ್ಲೋಡ್ ಮಾಡ್ರಿ. ಈ ಪೂರ ಡಿಟೇಲ್ ಆಗಿ ಹೇಳುವಂತ ಇನ್ವೆಸ್ಟ್ಮೆಂಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ಬೇಕು ಹೇಗಿಲ್ಲ ಅಂತ ಬರುವಂಗ ಒಂದು ರೋಡ್ ಮ್ಯಾಪ್ ತಂದಿನಿ ಇನ್ವೆಸ್ಟ್ಮೆಂಟ್ ಬಗ್ಗೆ. ಈಗ ನೋಡ್ಬೋದು ಅಂತಂದ್ರೆ ಹೌ ಟು ಇನ್ವೆಸ್ಟ್ಮೆಂಟ್ ಒಂದು ರೋಡ್ ಮ್ಯಾಪ್ ಐತಿ ಇನ್ವೆಸ್ಟ್ಮೆಂಟ್ ಬಗ್ಗೆ. ಅಷ್ಟು ಹೋದಂತ ಸ್ಲೈಡ್ ರೋಡ್ ಮ್ಯಾಪ್ ಏನೇನೈತಿ ನೋಡ್ಬೋದು ಅಂತಂದ್ರೆ ವಾಟ್ ಈಸ್ ಇನ್ವೆಸ್ಟ್ಮೆಂಟ್ ಅಂದ್ರೇನು, ಮತ್ತು ಹೌ ಟು ಇನ್ವೆಸ್ಟ್ ಹೇಗೆ ಮಾಡ್ಬೇಕು ನಾವು, ಮತ್ತು ವಾಟ್ ಈಸ್ ಎಸ್ ಐ ಪಿ ಅಂದ್ರೇನು, ಮತ್ತು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಈ 3 ಕ್ಯಾಪ್ ಇದೆ ಅಂತ. ಈ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಏನು ವರ್ಕ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಬಗ್ಗೆ. ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಸ್ ಯಾವ್ದಾವ್ ನಮ್ಮ ಫ್ರೆಂಡ್ಸ್ ಅಂದ್ರೆ ನೀ ಪೂರ ಅಡ್ವಾನ್ಸ್ ಹೇಳ್ತೀವಿ, ಬೇಸಿಕ್ ಅಂತ ಹೇಳ್ಬಾ ನಮಗೆ ಗೊತ್ತಾಗತ್ತಿಲ್ಲ. ಈ ಪೂರ ಬೇಸಿಕ್ ಅಂತ ಹೇಳ್ತೀನಿ ಅಂತ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ಬೇಕು. ನನ್ನ ಪೂರ ಕಾಂಟೆಂಟ್ ಇನ್ವೆಸ್ಟ್ಮೆಂಟ್ ಮಾಡುದು ಮತ್ತೆ ಟ್ರೇಡಿಂಗ್ ಹೇಗೆ ಮಾಡ್ತಾರೆ ಹೇಗೆಲ್ಲ ಕಲಿಸ್ತೀನಿ. ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಇದು ವಿಡಿಯೋ ಕಳಿಸ್ರಿ. ಅವ್ರು ಟ್ರೇಡಿಂಗ್ ನಾನು ಮಾಡ್ಬೇಕಂತಂದ್ರೆ ನನ್ನ ವಿಡಿಯೋ ನೋಡ್ತಾರ. ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾಡ್ಬೇಕಂತ ನನ್ನ ವಿಡಿಯೋ ನೋಡ್ತಾರ. ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಈಗ ಹೋಗೋದಂತ ಎಲ್ಲ ನೋಡೋಂತೀನಿ. ವಾಟ್ ಈಸ್ ಇನ್ವೆಸ್ಟ್ಮೆಂಟ್, ಹೌ ಟು ಇನ್ವೆಸ್ಟ್, ಎಸ್ ಐ ಪಿ ಅಂದ್ರೇನು, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಂದ್ರೇನು, ಆಪ್ಸ್ ಯಾವ ನೋಡುವ ಅಂತ. ಅಷ್ಟು ಇನ್ವೆಸ್ಟ್ಮೆಂಟ್ ಅಂದ್ರೇನು. ಇನ್ವೆಸ್ಟ್ಮೆಂಟ್ ಮೀನ್ಸ್ putting your money something grow in future like stock market, mutual fund, gold, property. ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕ್ ನಲ್ಲಿ ಇರ್ತಾರ, ಬ್ಯಾಂಕ್ ನಲ್ಲಿ ಇಟ್ಟಿದ್ದ ಅವರು ಬ್ಯಾಂಕ್ ನಲ್ಲಿ ಇಟ್ಟಿದ್ದ ಮ್ಯೂಚುವಲ್ ಫಂಡ್ ನಲ್ಲಿ ಇರ್ತಾರ. ನೀವು ಡೈರೆಕ್ಟ್ ಇಡಲ್ಲ ಅಷ್ಟೇ. ನೀವು ಮ್ಯೂಚುವಲ್ ಫಂಡ್ ಇಟ್ಟಂದ್ರೆ 12%, 23% ಕೊಡಾರಿ. ಏನು ಕೊಡಾರಿ ಅಂದ್ರೆ ಏನು ಈಗ ನೋಡ್ಬೋದು ಅಂತಂದ್ರೆ ಬ್ಯಾಂಕ್ ನಲ್ಲಿ ಇರ್ತೀರ ರೊಕ್ಕ. ಬ್ಯಾಂಕ್ ನಲ್ಲಿ ಇರ್ತೀರ ಅಂತಂದ್ರೆ 4% ಅಷ್ಟೇ ಕೊಡುತ್ತೆ. ಅದ್ರ ನೀವು ಸ್ಟಾಕ್ ಮಾರ್ಕೆಟಿಂಗ್, ಮ್ಯೂಚುವಲ್ ಫಂಡ್, ಗೋಲ್ಡ್, ಪ್ರಾಪರ್ಟಿ ಏನಾದ್ರು ಡೈರೆಕ್ಟ್ ಇತ್ತು ಅಂತಂದ್ರೆ ನಿಮ್ ರೊಕ್ಕ ಗ್ರೋ ಆಗುತ್ತೆ ಹೋಗ್ತೈತಿ, ರಿಟರ್ನ್ ಚಲೋ ಇರ್ತೈತೆ ಮುಂದೋಗೋದು. ಈ ಗೊತ್ತಾಯ್ತು ಇನ್ವೆಸ್ಟ್ಮೆಂಟ್ ಅಂದ್ರನು. ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಂದ್ರೆ ರೊಕ್ಕ ಇಡ್ಬೇಕು, ಅದ್ರ ರಿಟರ್ನ್ ಜನರೇಟ್ ಆಗುತ್ತೆ, ರಿಟರ್ನ್ ನಿಮ್ಗೆ ಕೊಡುತ್ತೆ. ಈಗ ಸೆಕೆಂಡ್ ವೈ ಶುಡ್ ಇನ್ವೆಸ್ಟ್, ನಾ ಹೇಗೆ ಮಾಡ್ಬೇಕು ಇನ್ವೆಸ್ಟ್ಮೆಂಟ್. ಸೇವ್ ಮನಿ ಗೋಲ್ಡ್ ಬಟ್ ಮನಿ ಬ್ಯಾಂಕ್ ಡಸಂಟ್ ಗ್ರೋ. ಹೇಳಿನಿ ಒತ್ತು ಬ್ಯಾಂಕ್ನಲ್ಲಿ ಇಟ್ಟಿರ ಅಂತಂದ್ರೆ ಗ್ರೋ ಆಗಲ್ಲ ನಿಮ್ ರೊಕ್ಕ. ಈ ಫಾರ್ ಎಕ್ಸಾಂಪಲ್ ನೋಡೋಣ ಅಂತ 500 ರೂಪಾಯಿ ನೀವು ಏನಾದ್ರು ಸೇವ್ ಮಾಡಿರಪ್ಪ ಬ್ಯಾಂಕ್ ನಲ್ಲಿ, 1 ವರ್ಷಕ್ಕೆ 6,000 ರೂಪಾಯಿ ಆಗುತ್ತೆ. ಏನ್ ಕೊಡುತ್ತೆ, 4% ಅಷ್ಟೇ ಕೊಡುತ್ತೆ. ಬ್ಯಾಂಕ್ ನಲ್ಲಿ ಎಷ್ಟಾಗುತ್ತೆ, 129 ರೂಪಾಯಿ ಆಗುತ್ತೆ ನಮ್ ಪ್ರಾಫಿಟ್. ಅದು ನೀವು ಮ್ಯೂಚುವಲ್ ಫಂಡ್ ಅಂತಂದ್ರೆ 500 ರೂಪಾಯಿ ಸ್ಟಾರ್ಟ್ ಮಾಡಿದ ಅಂತಂದ್ರೆ ಸ್ಟಾಕ್ ನಲ್ಲಿ, ಗೋಲ್ಡ್ ನಲ್ಲಿ. ಗೋಲ್ಡಿನ ಒಂದು ಇನ್ವೆಸ್ಟ್ಮೆಂಟ್ ಫೋನ್ ಪೇ ನಲ್ಲಿ ಹೇಗ್ ಮಾಡ್ಬೇಕಂತ ಹೇಳಿನಿ, ಡಿಸ್ಕ್ರಿಪ್ಷನ್ ಐತಿ, ಚೆಕ್ ಮಾಡಬಹುದು ಅಂತ. ಈಗ ನೀವು ಮ್ಯೂಚುವಲ್ ಫಂಡ್ ಇರ್ತಾರೆ ಅಂತಂದ್ರೆ 12%, 50%, 23% ಮಟ್ಟ ಬಂದೈತೆ. ಎಲ್ಲೇ ಹೇಳ್ತಾನೆ ಅಂತ. ಈಗ ನೋಡ್ಬೋದು ಅಂತಂದ್ರೆ ಮಾರ್ಕ್ ಹಾಕ್ತೀನಿ, ನಿಮ್ ಡೌಟ್ ಇರುತ್ತೆ. ಈಗ ನೋಡ್ಬೋದು ಅಂತಂದ್ರೆ ಇದ ಗೋಲ್ಡ್, ಇದು ಮ್ಯೂಚುವಲ್ ಫಂಡ್ ಪ್ರಾಪರ್ಟೀಸ್, ಗೋಲ್ಡ್ ನಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂತಂದ್ರೆ ಅಷ್ಟು ರೊಕ್ಕ ಪ್ರಾಫಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 500 ರೂಪಾಯಿ ಮಾಡಿದ್ರಪ್ಪ ಮಂತ್ಲಿ, ವರ್ಷಕ್ಕೆ 6,000 ರೂಪಾಯಿ ಆಗುತ್ತೆ. 6,000 ರೂಪಾಯಿಂದ ನೀವು ಪ್ರಾಫಿಟ್ ಏನ್ ತೆಗಿತೀರಿ, 477 ರೂಪಾಯಿ. ಇದು ಯಾರು ಕೊಡ್ತಾರೆ ಹೇಳಿ, 477 ರೂಪಾಯಿ. ಬ್ಯಾಂಕ್ ನಲ್ಲಿ ಇಟ್ಟಿದ್ರೆ ಎಷ್ಟು ಕೊಡ್ತಾರ ಅಲ್ಲ, ಅದು ನೀವು ಮ್ಯೂಚುವಲ್ ಫಂಡ್ ನಲ್ಲಿ ಇಟ್ಟಿರ ಅಂತ 477 ರೂಪಾಯಿ ನಿಮ್ಗೆ ಪ್ರಾಫಿಟ್ ಆಗ್ತೀರ ಅಷ್ಟೇ. ವಾಟ್ ಈಸ್ ಎಸ್ ಐ ಪಿ ಅಂದ್ರೇನು, ಸಿಸ್ಟಮಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಎಸ್ ಐ ಪಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಏನಾದ್ರು ಬೈಕ್ ತಗೊಂಡ್ರ, ಆ ಬೈಕ್ EMI ಕಟ್ಕೊಂಡು ಹೋಗ್ತಾರ ಮಂತ್ಲಿ. ಎಕ್ಸಾಂಪಲ್ ಇದು, ಅದು ನೀವು ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಈಗ ನೋಡ್ಬೋದು ಅಂತ 100 ರೂಪಾಯಿ ಸ್ಟಾರ್ಟಿಂಗ್ ಐತಿ ಇನ್ವೆಸ್ಟ್ಮೆಂಟ್, 10 ರೂಪಾಯಿ ಸ್ಟಾರ್ಟಿಂಗ್ ಐತಿ ಇನ್ವೆಸ್ಟ್ಮೆಂಟ್. 100 ರೂಪಾಯಿ 10 ರೂಪಾಯಿ ಸ್ಟಾರ್ಟಿಂಗ್ ಐತಿ. 10 ರೂಪಾಯಿ, 100 ರೂಪಾಯಿ, 500 ರೂಪಾಯಿ, 1,000 ರೂಪಾಯಿ ಮಟ್ಟ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ನೀವು ಮಂತ್ಲಿ ಮಾಡ್ಕೊಂಡು ಹೋಗ್ಬೇಕು. ಲೈಕ್ EMI ನಿಮ್ ಗ್ರೋ ಹಾಕೊಂಡು ಹೋಗ್ತೈತಿ. ನೀಡ್ ಟು ಟೈಮ್ ಮಾರ್ಕೆಟ್ ಜಸ್ಟ್ ಇನ್ವೆಸ್ಟ್ ಎವ್ರಿ ಮಂತ್. ಯಾವತ್ತು ಇನ್ವೆಸ್ಟ್ಮೆಂಟ್ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ರ ಅಷ್ಟೇ. EMI ಅಂತಂದ್ರೆ ನೀವು ಹೆಂಗ್ ಕಟ್ಕೊಂಡು ಹೋಗ್ತೀರಾ ಹಂಗೆ ಇನ್ವೆಸ್ಟ್ಮೆಂಟ್ ಮಂತ್ಲಿ ಮಾಡ್ಕೊಂಡು ಹೋಗ್ರ ಅಷ್ಟೇ.
ಈ ವಾಟ್ ಇಸ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್. ಲಾರ್ಜ್ ಕ್ಯಾಪ್ ಅಂದ್ರೇನು ಮತ್ತು ಮಿಡ್ ಕ್ಯಾಪ್ ಅಂದ್ರೇನು ನಮಗೆ ಸ್ವಲ್ಪ ನಾಲೆಜ್ ಕೊಡ್ತೀನಿ. ನೋಡ್ಬೋದು ಅಂತಂದ್ರೆ ಲಾರ್ಜ್ ಕ್ಯಾಪ್ ಅಂತಂದ್ರೆ ದಿಸ್ ಆರ್ ವೆರಿ ಬಿಗ್ ಕಂಪ್ನೀಸ್ ವಿಲ್ ನೋ ನೇಮ್ಸ್ ಟೈಪ್ ಆಫ್ ದ ಸೇಮ್ ಲೆಸ್ ರಿಸ್ಕ್ ಸ್ಟಡಿ ಗ್ರೋತ್. ಎಕ್ಸಾಂಪಲ್ ನೋಡ್ಬೋದು ಅಂತಂದ್ರೆ ಲಾರ್ಜ್ ಕ್ಯಾಪ್ ನಲ್ಲಿ ರಿಲಯನ್ಸ್, TCS, HDFC ಮತ್ತು ಬ್ಯಾಂಕ್. ಗುಡ್ ಬಿಗರ್ ಅಂಡ್ ಸೇಫ್ ಇನ್ವೆಸ್ಟರ್. ನೀವು ಲಾರ್ಜ್ ಕ್ಯಾಪ್ ನಲ್ಲಿ ಅಂತಂದ್ರೆ ನೀವು ಬಿಗ್ನರ್ ಅದಿರ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಬೆಸ್ಟ್ ಐತಿ. ಲಾರ್ಜ್ ಕ್ಯಾಪ್ ನಲ್ಲಿ ಲೋ ರಿಸ್ಕ್ ಇರುತ್ತೆ, ಲೋ ಅಂತಂದ್ರೆ ಪ್ರಾಫಿಟ್ ನಾರ್ಮಲ್ ಇರುತ್ತೆ, ಹೈಯೆಸ್ಟ್ ಪ್ರಾಫಿಟ್ ಇರಲ್ಲ. ಲಾರ್ಜ್ ಕ್ಯಾಪ್ ನಲ್ಲಿ ದೊಡ್ಡ ದೊಡ್ಡ ಕಂಪ್ನಿ ಬರುತ್ತೆ, ಲೈಕ್ ರಿಲಯನ್ಸ್, ಜಿಯೋ, TCS ದೊಡ್ಡ ದೊಡ್ಡ ಕಂಪ್ನಿ ಬರುತ್ತೆ. ನೀವು ಕಂಪ್ನಿ ಬಂತಂದ್ರೆ ನಿಮ್ ಪ್ರಾಫಿಟ್ ನಾರ್ಮಲ್ ಆಗ್ತೈತಿ, ರಿಸ್ಕ್ ಭಾಳ ಕಡಿಮೆ. ನಿಮ್ ರಿಸ್ಕ್ ಬೇಕಂತಂದ್ರೆ ಬ್ಯಾರೆ ಐತಿ. ಮಿಡ್ ಕ್ಯಾಪ್ ಅಂದ್ರೇನು? ಮಿಡ್ ಕ್ಯಾಪ್ ಅಂತಂದ್ರೆ ದಿಸ್ ಆರ್ ಮೀಡಿಯಂ ಸೈಜ್ ಕಂಪ್ನೀಸ್, ನಾಟ್ ಬಿಗ್ large cap but still strong, more growth potential than large cap. Example Tata Power, Muthout Funds Finance, good is who want to grow some safe. ಇದು ಐತಿ ಮಿಡ್ ಕ್ಯಾಪ್ ನಲ್ಲಿ. ಲಾರ್ಜ್ ಕ್ಯಾಪ್ ಫುಲ್ ಸೇಫ್ ಐತಿ, ಇದು ಮಿಡ್ ಕ್ಯಾಪ್ ನಲ್ಲಿ ಸೇಫ್ ಅಂದ್ರ ಅಷ್ಟು ಸೇಫ್ ಇಲ್ಲ. ಮಿಡ್ ಕ್ಯಾಪ್ ನಲ್ಲಿ ನಿಮ್ ರೊಕ್ಕನು ಲಾಸ್ ಆಗ್ಬಹುದು ಮಿಡ್ ಕ್ಯಾಪ್ ನಲ್ಲಿ. ಎಕ್ಸಾಂಪಲ್ ನೋಡ್ಬೋದು ಅಂತ ಈ ಕಂಪ್ನಿ ಟಾಟಾ ಪವರ್, ಮಿಥಾನ್ ಫೈನಾನ್ಸ್, ಟಾಟಾ ಅಂತ ಆ ಕಂಪ್ನೀಸ್ ಬರ್ತೈತಿ, ಅಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನೀವು ಸ್ಮಾಲ್ ಕ್ಯಾಪ್ ನಲ್ಲಿ ಹೋದ್ರ, ಸ್ಮಾಲ್ ಕ್ಯಾಪ್ ನಲ್ಲಿ ದೀಸ್ ಆರ್ ಸ್ಮಾಲ್ ನ್ಯೂ ಕಂಪ್ನೀಸ್ ಕ್ಯಾನ್ ಬಿ ಗ್ರೋ ವೆರಿ ಫಾಸ್ಟ್ ಬಟ್ ರಿಸ್ಕಿ ಪ್ರೈಸ್ ಕ್ಯಾನ್ ಬಿ ಕ್ವಿಕ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಕ್ವಿಕ್ ಪ್ರಾಫಿಟ್ ಆಗ್ಬಹುದು, ಅವತ್ತು ನೀವು ಡೌನು ಆಗ್ಬೋದು ಮಾರ್ಕೆಟ್ ನಲ್ಲಿ. ಎಕ್ಸಾಂಪಲ್ ನೋಡ್ಬೋದು ಅಂತ ಸುಜಲ್, ತೇಜಸ್, ನೆಟ್ವರ್ಕ್ಸ್, ಗುಡ್ ಎಕ್ಸ್ಪೀರಿಯನ್ಸ್ ಇನ್ವೆಸ್ಟರ್, ಹೈ ರಿಸ್ಕ್ ಟ್ಯಾಕಿಂಗ್ ಎಬಿಲಿಟಿ. ಅಂತಂದ್ರೆ ರಿಸ್ಕ್ ಭಾಳ ಇರ್ತದಲ್ಲಿ, ಮತ್ತೆ ನೀವು ಪ್ರಾಫಿಟ್ ಚಲೋ ಇರ್ತೈತೆ, ಅಷ್ಟು ಪ್ರಾಫಿಟ್ ಮಾಡ್ಬೋದು. ಚಲೋ ಪ್ರಾಫಿಟ್ ಇರ್ತೈತೆ, ರಿಸ್ಕ್ ಹೈಯೆಸ್ಟ್ ರಿಸ್ಕ್ ಇರ್ತೈತೆ ಸ್ಮಾಲ್ ಕ್ಯಾಪ್ ನಲ್ಲಿ. ಏನಾದ್ರೂ ಡೌಟ್ ಇತ್ತಂದ್ರೆ ನಾವು ಕಮೆಂಟ್ ನಲ್ಲಿ ಹಾಕ್ಬೋದು. ಏನಾದ್ರು ಡೌಟ್ ಇತ್ತಂದ್ರೆ ಏನಾದ್ರು ಇನ್ವೆಸ್ಟ್ಮೆಂಟ್ ಬಗ್ಗೆ ನಲ್ಲಿ ಏನಾದ್ರು ಡೌಟ್ ಇತ್ತಂದ್ರೆ ನಾನು ಫಾಲೋ ಮಾಡ್ರ, ಇನ್ಸ್ಟಾಗ್ರಾಮ್ ಐತಿ. ನೀವು ಏನಾದ್ರು ಡೌಟ್ ಇತ್ತಂದ್ರೆ ಮೆಸೇಜ್ ಮಾಡ್ಬೋದು, ಪರ್ಸನಲಿ ನಾ ಹೇಳ್ತೀನಿ ಅಂತ ಹೇಗ ಅಂತ. ಓಕೆ, ಏನಾದ್ರು ಡೌಟ್ ಇತ್ತಂದ್ರೆ ಇದು ಮಾಡ್ರ. ಈ ಮಾರ್ಕೆಟ್ ಕ್ಯಾಪ್ಸ್ ಈ ಕ್ಯಾಟಗರಿ ಮಾಡಿನ ಕ್ಯಾಟಗರಿ ನೋಡಬಹುದು ಅಂತಂದ್ರೆ ಕ್ಯಾಟಗರಿ ಕಂಪ್ನಿ ಸೈಜ್, ಎಕ್ಸಾಂಪಲ್ ರಿಸ್ಕ್ ರಿಟರ್ನ್. ಕ್ಯಾಟಗರಿ ನಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಹೇಳ್ತೀನಿ ಅಂತ. ಲಾರ್ಜ್ ಕ್ಯಾಪ್ ಏನೇನು ವರ್ಕ್ ಆಗುತ್ತೆ ಏನಿಲ್ಲ ಅಂತ. ಲಾರ್ಜ್ ಕ್ಯಾಪ್ ನಲ್ಲಿ ನೋಡಬಹುದು ಅಂತಂದ್ರೆ ಬಿಗ್ ಕಂಪ್ನೀಸ್, ದೊಡ್ಡ ದೊಡ್ಡ ಕಂಪ್ನಿ ಹೇಳಿಲ್ಲ, ದೊಡ್ಡ ದೊಡ್ಡ ಕಂಪ್ನಿ ಬರ್ತೈತೆ, ಲೈಕ್ ರಿಲಯನ್ಸ್, HDFC ಬ್ಯಾಂಕ್. ಅಂದ್ರೆ ರಿಸ್ಕ್ ಇರ್ತೈತೆ, ಲೋ ಇರ್ತೈತೆ, ಮಾರ್ಕ್ ಆಗ್ತದೆ ಅಂತ. ಲೋ ರಿಸ್ಕ್ ಇರುತ್ತೆ, ನಿಮಗೆ ಸ್ಟೆಬಿಲಿಟಿ ಅಂದ್ರೆ ನಾರ್ಮಲ್ ಪ್ರಾಫಿಟ್ ಇರ್ತೈತೆ, ಹೈಯೆಸ್ಟ್ ಪ್ರಾಫಿಟ್ ಅಂತ ಇರಲ್ಲ, ಫುಲ್ ನಾರ್ಮಲ್ ಪ್ರಾಫಿಟ್ ಇರ್ತೈತಿ, ನಿಮ್ ರೊಕ್ಕ ಸೇವ್ ಇರ್ತೈತಿ ಲಾರ್ಜ್ ಕ್ಯಾಪ್ ನಲ್ಲಿ. ಓಕೆ, ಇದು ಮಿಡ್ ಕ್ಯಾಪ್ ನಲ್ಲಿ ಹೋಗೋಣ. ಮಿಡ್ ಕ್ಯಾಪ್ ಸೈಜ್ ಅಂತಂದ್ರೆ ಮೀಡಿಯಂ ಸೈಜ್ ಇರ್ತೈತಿ. ಟಾಟಾ ಪವರ್, ಮಿಥಾನ್ ಅಂತ ಹೇಳಿ ಮೀಡಿಯಂ ಪ್ರಾಫಿಟ್ ಇರ್ತೈತಿ, ಹೈಯೆಸ್ಟ್ ಪ್ರಾಫಿಟ್ ಅಲ್ಲ, ನಾರ್ಮಲ್ ಪ್ರಾಫಿಟ್, ಫಸ್ಟ್ ಮೀಡಿಯಂ ಪ್ರಾಫಿಟ್ ಇರ್ತೈತೆ, ಇದು ಗುಡ್ ಇರ್ತೈತಿ ರಿಟರ್ನ್. ಅದು ಸ್ಮಾಲ್ ಕ್ಯಾಪ್ ನಲ್ಲಿ ಹೋಗೋದಂತಂದ್ರೆ ಸ್ಮಾಲೆಸ್ಟ್ ಕಂಪ್ನಿ ಬರ್ತೈತಿ, ಲೈಕ್ ತೇಜಸ್, ನೆಟ್ವರ್ಕ್ಸ್, ಲೈಕ್ ನೀವು ಸ್ವಿಂಗಿ, ಝೊಮ್ಯಾಟೊ ಅಂತ ಕಂಪ್ನಿ ಬರ್ತೈತೆ ಸ್ಮಾಲ್ ಕ್ಯಾಪ್ ನಲ್ಲಿ. ಎಕ್ಸಾಂಪಲ್ ಕೊಟ್ಟ ಅಂತಂದ್ರೆ ವೆರಿ ಹೈ ರಿಸ್ಕ್ ಇರ್ತೈತೆ, ವೆರಿ ಹೈ ಪ್ರಾಫಿಟ್ ಇರ್ತೈತೆ. ನೀವು ಪ್ರಾಫಿಟ್ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅನಾಲಿಸಿಸ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇದು ಬೆಸ್ಟ್ ಆಪ್ಸ್ ಯಾವ್ದಾವ? ಬೆಸ್ಟ್ ಆಪ್ಸ್ ನೋಡ್ಬೋದು ಅಂತಂದ್ರೆ ಗ್ರೋ ಮ್ಯೂಚುವಲ್ ಫಂಡ್, ಇದು ಪ್ರಮೋಟರ್ ಇಲ್ಲ, ಇದು ನಾವು ಯೂಸ್ ಮಾಡ್ತೀನಿ. 2-3 ಇಯರ್ ಆತ. ಗ್ರೋ ಮ್ಯೂಚುವಲ್ ಫಂಡ್ ಐತಿ, ಜಿರೋದ ಕೈಟ್ ಐತಿ, ಸ್ಟಾಕ್ಸ್ ಐತಿ. ಫೋನ್ ಪೇ ನಲ್ಲಿ ನಾವು ಹೋಗಿನ ಚೆಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಆಗ್ತೀನಿ ಅಂತ ಲಿಂಕ್. ಫೋನ್ ಪೇ ನಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಗೋಲ್ಡ್ ನಲ್ಲಿ, ಡಿಜಿಟಲ್ ಗೋಲ್ಡ್ ನಲ್ಲಿ. ಇಟಿ ಮನಿ ಈಸ್ SIP ಮ್ಯೂಚುವಲ್ ಫಂಡ್ ಅನ್ನೋದು ಇದೆಲ್ಲ ಆಪ್ಸ್ ಐತಿ, ನೀವು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದೆಲ್ಲ SEBI ರಿಜಿಸ್ಟರ್ ಐತಿ ಆಪ್, ನೀವು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬೆಸ್ಟ್ ಆಪ್ಸ್ ಐತಿ, ಸ್ಕ್ಯಾಮ್ ಏನೂ ಇಲ್ಲ ಈ ಆಪ್ ನಲ್ಲಿ. SEBI ರಿಜಿಸ್ಟರ್ ಐತಿ ಇದು ಆಪ್ಸ್. ಏನಾದ್ರೂ ಡೌಟ್ ಇತ್ತಂದ್ರೆ ನಾವು ಇನ್ಸ್ಟಾಗ್ರಾಮ್ ಐತಿ, ಫೇಸ್ಬುಕ್ ಐತಿ, ಅಂತ ಇದೈತಿ, ವಾಟ್ಸಪ್ ಗ್ರೂಪ್ ಮಾಡೋದು ಐತಿ, ತೋಟದಲ್ಲಿ ಬರ್ತೈತಿ. ನಮ್ ಸಬ್ಸ್ಕ್ರೈಬ್ ಆಗಿ ಕಡಿಮೆ ಐತಿ, 250 ಸಬ್ಸ್ಕ್ರೈಬ್ ಅದಾವ. ವಿಡಿಯೋ ನೋಡ್ತೀರ, ಸಬ್ಸ್ಕ್ರೈಬ್ ಮಾಡಲ್ಲ, ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ರೆ. ಇನ್ವೆಸ್ಟ್ಮೆಂಟ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ ಯಾರು ತಿಳಿಬೇಕಂತ ಅವ್ರು ಈ ವಿಡಿಯೋ ಶೇರ್ ಮಾಡ್ರೆ. ಮುಂದಿನ ವಿಡಿಯೋ ಸಿಗೋದಂತ. ಜೈ ಹಿಂದ್, ಜೈ ಕರ್ನಾಟಕ.